ಹಾಗೆ ನಮ್ಮಿಬ್ರು ಪ್ರೀತಿ ಮಧ್ಯ ಎಕ್ಸಾಮ್ ಬಂದಿದ್ದೇ ಗೊತ್ತಾಗ್ಲಿಲ್ಲ. ಅವಳೇನೋ ಸೀರಿಯಸ್ ಆಗಿ ಓದಕ್ ಶುರು ಮಾಡಿದ್ಲು. ನಾನು ಅವಳನ್ನ ನೋಡೋದು, ಕೇರ್ ಮಾಡೋದ್ರಲ್ಲೇ ಮುಳುಗೋಗಿದ್ದೆ. ಎಕ್ಸಾಮ್ ಬಂತು, ರಿಸಲ್ಟು ಬಂತು. ಅವಳು ಫಸ್ಟ್ ಕ್ಲಾಸ್, ನಾನು ಜಸ್ಟ್ ಪಾಸ್. ನೀನ್ ನನಗೋಸ್ಕರ ಕಂಡೋರ್ ಕೆಲಸ ಮಾಡಿ ನಿನ್ನ ಎಜುಕೇಶನ್ ಹಾಳು ಮಾಡ್ಕೊಂಡೆ. ಅದಕ್ಕೆ ಯಾಕೆ ಫೀಲ್ ಆಗ್ತೀಯಾ? ನೀನ್ 40+ ಇದ್ದೋಳು 70+ ಬಂದ್ಯಲ್ಲ, ಅದೇ ನನಗೆ ಖುಷಿ. ನಿನಗೆ ಇಂಜಿನಿಯರಿಂಗು ಮೆಡಿಕಲ್ ಯಾವ್ದು ಸಿಗ್ಲಿಲ್ವಲ್ಲ, ಅದೇ ನನಗ್ ದುಃಖ. ಹೋಗ್ಲಿ ಬಿಡು ಮಾಯಾ, ನಂಗೆ ಮೊದ್ಲಿಂದ ಜರ್ನಲಿಸಂ ಅಂದ್ರೆ ತುಂಬಾ ಇಂಟ್ರೆಸ್ಟ್. ಅದಲ್ದೆ ದಾವಣಗೆರೆಯಲ್ಲಿ ಸೀಟು ಸಿಕ್ಕಿದೆ. ನೀನು ಯಾಕೆ ಇಲ್ಲೇ ಟ್ರೈ ಮಾಡ್ಬಾರ್ದು? ಬೇಡ ಮಾಯಾ, ನಾನು ಇಲ್ಲಿದ್ರೆ ನಿನ್ ಎಜುಕೇಶನ್ಗೆ ತೊಂದರೆ ಆಗತ್ತೆ. ನೀನ್ ಮೆಡಿಕಲ್ ಮಾಡು, ನಾನು ಜರ್ನಲಿಸಂ ಮುಗಿಸ್ಕೊಂಡ್ ಬರ್ತೀನಿ. ಹಾಗಾದ್ರೆ 3 ವರ್ಷ ನನ್ನಿಂದ ದೂರ ಇರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಯಾ? 3 ವರ್ಷ ಯಾಕೆ, 3 ತಿಂಗಳಿಗೂ ಬರ್ತೀನಿ ಮಾಯಾ. ಇಮೇಲ್ ಇದೆ, ಮೊಬೈಲ್ ಇದೆ, ಮೆಸೇಜ್ ಇದೆ. ಐ ವಿಲ್ ಬಿ ಇನ್ ಟಚ್ ವಿತ್ ಯು. ಐ ಲವ್ ಯು ಸಚಿನ್, ಐ ಲವ್ ಯು. ನಾನೊಂದ್ ಕಡೆ ಅವಳೊಂದ್ ಕಡೆ ಇದ್ರು ಇಬ್ರು ಮಧ್ಯ ಫೋನು, SMS, ಇಮೇಲು ಲೆಕ್ಕವಿಲ್ದಷ್ಟು ಹರಿದಾಡ್ತಿತ್ತು. ಹಾಗೆ ಎಷ್ಟು ಬೇಗ ವರ್ಷಗಳು ಕಳೆದು ನನ್ನ ಜರ್ನಲಿಸಂ ಮುಗೀತೋ ಗೊತ್ತೇ ಆಗ್ಲಿಲ್ಲ. ಮುಗಿದ ತಕ್ಷಣ ಮಾಯಾ ಇಲ್ವಾ? ಅವ್ರ ಮನೆಯವರೆಲ್ಲ ಚರ್ಚ್ಗೆ ಹೋಗಿದ್ದಾರೆ ಸರ್. ಯಾವ ಚರ್ಚು? ಬೆಟ್ಟದ ಮೇಲೆ ಇರೋ ಚರ್ಚ್. ಥ್ಯಾಂಕ್ ಯು. ಹುಡುಕೊಂಡು ಚರ್ಚ್ ಹತ್ರ ಹೋದಾಗ ಮತ್ತೆ ಅವಳನ್ನ ಭೇಟಿ ಮಾಡ್ಲಿಲ್ವಾ? ಭೇಟಿ ಮಾಡಿದ್ಲು. ಸಚಿನ್, ನನ್ನ ಪರಿಸ್ಥಿತಿ ಏನು ಅಂತ ನಿನಗೆ ಗೊತ್ತು. ಜೀವನ ಪೂರ್ತಿ ಕಷ್ಟದಲ್ಲೇ ಬೆಳೆದಿದ್ದೀನಿ, ಕಷ್ಟಪಟ್ಟು ಮೆಡಿಕಲ್ ಮಾಡಿದ್ದೀನಿ. ಇಂಥ ಟೈಮಲ್ಲಿ ಅವರು ಪ್ರಪೋಸ್ ಮಾಡಿದ್ರು. ಫಾರಿನಲ್ಲಿ MD ಮಾಡಿದ್ದಾರೆ, ಸ್ವಂತ ಹಾಸ್ಪಿಟಲ್ ಇದೆ, ಕೋಟಿಗಟ್ಲೆ ಹಣ, ಕಾರು, ಬಂಗ್ಲೆ ಎಲ್ಲ ಇದೆ. ನಾನು ಹೇಗೆ ಬೇಡ ಅನ್ಲಿ ಹೇಳು? ನಿನಗೆ ಬೇಕಾದ್ರೆ ನನ್ನಂಥ 100 ಜನ ಹುಡುಗಿರು ಸಿಗ್ಬಹುದು. ಅವರಂತವ್ರು ನನಗೆ ಸಿಗೋಕ್ ಸಾಧ್ಯನಾ? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಎಲ್ಲರೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಪ್ರೀತಿಗೆ ಏನರ್ಥ ಮಾಯಾ? ಪ್ರೀತಿ ಒಂದೇ ಜೀವನ ಅಲ್ವಲ್ಲ ಸಚಿನ್? ಪ್ರೀತಿ ಇಲ್ದೇ ಇರೋದು ಜೀವನ ಅಲ್ಲ ಮಾಯಾ. ಪ್ರೀತಿ ಮದ್ವೆ ಆದ್ಮೇಲೂ ಮಾಡ್ಬೋದು. ಪ್ರಾಕ್ಟಿಕಲ್ ಕಾರಣಕ್ಕೋಸ್ಕರ ಮಾಡೋದು ಪ್ರೀತಿ ಅಲ್ಲ, ಅದು ಅಡ್ಜಸ್ಟ್ಮೆಂಟ್. ಲೈಫ್ ಇಸ್ ಫುಲ್ ಆಫ್ ಅಡ್ಜಸ್ಟ್ಮೆಂಟ್ಸ್. ಪ್ರೀತಿ ಅನ್ನೋದು ಅಡ್ಜಸ್ಟ್ಮೆಂಟ್ ಅಲ್ಲ ಮಾಯಾ, ಸೆಂಟಿಮೆಂಟ್. ಹೆಣ್ಣಿಗೆ ಸೆಂಟಿಮೆಂಟ್ಗಿಂತ ಸೆಕ್ಯೂರಿಟಿನೇ ಮುಖ್ಯ. ಸೆಕ್ಯೂರಿಟಿ ಅಂದ್ರೆ ಏನ್ ಮಾಯಾ? ಹಣನಾ, ಕಾರಾ, ಬಂಗ್ಲೆನಾ? ನೀನ್ ಡಾಕ್ಟರ್ ಆಗ್ತಿದ್ದವಳು, ಫೈನಾನ್ಷಿಯಲ್ ಸೆಕ್ಯೂರಿಟಿ ನಿನ್ ಕೈಲಿತ್ತು. ಸೋಷಿಯಲ್ ಸೆಕ್ಯೂರಿಟಿಗೆ ನಾನಿದ್ದೆ. ಇನ್ನೇನ್ ಸೆಕ್ಯೂರಿಟಿ ಬೇಕಿತ್ತು ನಿನಗೆ? ಅದ್ ಹಾಗಲ್ಲ ಸಚಿನ್. ಮಾಯಾ, ನಿನಗೆ ಬೇಕಾಗಿದ್ದು ಸೆಕ್ಯೂರಿಟಿ ಅಲ್ಲ, ಶ್ರೀಮಂತಿಕೆ. ನಾನೊಬ್ಬ ಆರ್ಡಿನರಿ ಜರ್ನಲಿಸ್ಟ್. ಲೈಫ್ ಪೂರ್ತಿ ದುಡಿದ್ರು ಒಂದ್ ಮನೆ ಕಟ್ಸಕ್ ಆಗ್ತಿರ್ಲಿಲ್ಲ. ನಿನಗೆ ಮನೆಗಿಂತ ರೆಡಿಮೇಡ್ ಹಾಸ್ಪಿಟಲ್ ಬೇಕಾಗಿತ್ತು. ಅದಕ್ಕೆ ನನ್ನ ಆಚೆ ತಳ್ಳೆ. ನಿನಗೆ ಅಸೈನ್ಮೆಂಟ್ ಬರೆಯೋ ಯೋಗ್ಯತೆನೂ ಇಲ್ದಿರುವಾಗ ನಿನ್ ಹಾಗೆ ನಾನು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರೆ ರ್ಯಾಂಕ್ ಸ್ಟೂಡೆಂಟ್ ಜೊತೆನೆ ಫ್ರೆಂಡ್ಶಿಪ್ ಮಾಡ್ತಿದ್ದೆ. ರ್ಯಾಂಕಲ್ಲೇ ಮೆಡಿಕಲ್ ಸೀಟ್ ತಗೋತಿದ್ದೆ. ಸ್ಕಾಲರ್ಶಿಪ್ ತಗೊಂಡು ನಾನು ಫಾರಿನಲ್ಲಿ MD ಮಾಡ್ತಿದ್ದೆ. ಆಗ ನೀನು ಡಾಕ್ಟರ್ ಆಗಿರ್ತಿರ್ಲಿಲ್ಲ, ಕಾಫಿ ಶಾಪಲ್ಲಿ ವೇಟರ್ ಆಗೇ ಇರ್ತಿದ್ದೆ. ಬೇಕು ಅಂದಾಗ ಯೂಸ್ ಮಾಡ್ಕೊಂಡು ಬೇಡ ಅಂದಾಗ ಕಿತ್ ಬಿಸಾಕಕ್ಕೆ ಹುಡುಗರು ಸಿಮ್ ಕಾರ್ಡ್ ಅಲ್ಲ. ಸಿಕ್ದವ್ರಿಗೆ ಪಾಸ್ ಮಾಡಕ್ಕೆ ಪ್ರೀತಿ ಫಾರ್ವರ್ಡೆಡ್ ಮೆಸೇಜು ಅಲ್ಲ ಮಾಯಾ. ಎಲ್ಲಾ ಭಗ್ನ ಪ್ರೇಮಿಗಳ ತರ ಹುಡುದು ಕೋರ್ಗಿ ನಿನ್ನ ಮರೆಯಕ್ ಟ್ರೈ ಮಾಡಲ್ಲ. ನಿನ್ನಂತ ಹುಡುಗಿರ್ ಪ್ರೀತಿಯಿಂದ ಮೋಸ ಹೋಗೋ ಹುಡುಗರನ್ನ ಎಚ್ಚರಿಸ್ತೀನಿ. ದಿಸ್ ಇಸ್ ಮೈ ಚಾಲೆಂಜ್ ಮಾಯಾ. ಗುಡ್ ಬೈ. ಈ ಹುಡುಗಿರ್ಗೆ ಲವ್ ಅನ್ನೋದು ಚೆಸ್ ಬೋರ್ಡ್ ತರ, ಹುಡುಗರು ಪಾನ್ ತರ. ಹೇಗ್ ಬೇಕಾದ್ರೂ ಮೂವ್ ಮಾಡ್ತಾರೆ, ಯಾವಾಗ ಬೇಕಾದ್ರೂ ಚೆಕ್ ಕೊಡ್ತಾರೆ. ಅವ್ರಿಗೆ ಗೇಮಲ್ಲಿ ಗೆಲ್ಲದಷ್ಟೇ ಮುಖ್ಯ. ದೇಶಪಾಂಡೆ ಅವ್ರು ಬಂದಿದ್ರು. ಮದ್ವೆಗೆ 3 ಡೇಟ್ ಕೊಟ್ಟಿದ್ದಾರೆ. ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಹೇಳ್ಬೇಕಂತೆ.
ಯಾಕೆ ಸೈಲೆಂಟ್ ಆಗಿದ್ಯಾ? ನಾನು ಗಮನಿಸ್ತಾ ಇದ್ದೀನಿ, ಮದ್ವೆ ಬಗ್ಗೆ ನೀನ್ ಉತ್ಸಾಹನೇ ತೋರಿಸ್ತಾ ಇಲ್ಲ. ಯಾಕೆ, ನಿನಗೆ ಇಷ್ಟ ಇಲ್ವಾ? ರಾಜಿಗೆ ಇಷ್ಟ ಆಗಿದೆ, ನಿನಗೂ ಇಷ್ಟ ಇದೆ. ನಿನಗೆ ಕನ್ಫ್ಯೂಷನ್ ಅಮ್ಮ. ಕನ್ಫ್ಯೂಷನ್ ಇದ್ಮೇಲೆ ಎಂಗೇಜ್ಮೆಂಟ್ ಯಾಕೆ ಮಾಡ್ಕೊಂಡೆ? ಆವಾಗ ಕ್ಲಿಯರ್ ಆಗೇ ಇತ್ತು. ಅಂದ್ರೆ ಈಗೇನಾಗಿದೆ ಅಮ್ಮ? ರಾಜ್ ಏನಾದ್ರೂ ನೋ ಹಾಗೇನಿಲ್ಲಮ್ಮ. ಮತ್ತೆ ಅಲ್ಲಮ್ಮ ಸೋನು, ನೀನೇ ಇಷ್ಟಪಟ್ಟು ಹಿಂದೆ ಬಿದ್ದು ಮಾಡ್ಕೊಂಡಿರೋ ಸಂಬಂಧ ಇದು. ಈಗ ಕನ್ಫ್ಯೂಷನ್ ಅಂದ್ರೆ ಅದಕ್ಕೆ ಅರ್ಥ ಇದೆಯಮ್ಮ? ಹೋಗ್ಲಿ, ಇದು ಕಾಂಪ್ರಮೈಸಾ ಲವ್ವಾ ಅದನ್ನಾದ್ರೂ ಹೇಳು. ನನಗೇನು ಗೊತ್ತಾಗ್ತಿಲ್ಲಮ್ಮ. ಇದು ಲವ್ವಾ ಕಾಂಪ್ರಮೈಸಾ ಅಂದ್ರೆ? ರಾಜ್ ಒಳ್ಳೆಯವನು, ಲೈಫಲ್ಲಿ ಸೆಟ್ಲ್ ಆಗಿದ್ದಾನೆ, ನನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದಾನೆ, ನಿನಗೂ ಇಷ್ಟ ಆಗಿದ್ದಾನೆ ಅಂದ್ಮೇಲೆ ಬಹುಶಃ ನನ್ನ ಜೀವನ ಚೆನ್ನಾಗೇ ಇರುತ್ತೆ. ಡೇಟು ನೀನೇ ಫಿಕ್ಸ್ ಮಾಡ್ಬಿಡು. ಶರಣ್, ಯಾಕೋ ಇಷ್ಟು ಸುಸ್ತಾಗಿದ್ಯಾ? ಯಾವತ್ತು ಮದುವೆ ಆದ್ನೋ ಅವತ್ತೇ ಸುಸ್ತಾಗಿ ಬಳಲಿ ಬೆಂಡಾದೆ ಚೇತರಿಸ್ಕೊಳಕ್ಕಾಗ್ಲಾರ್ದಷ್ಟು ನೊಂದು ಬಿಟ್ಟಿದೀನಿ, ಎತ್ತಕ್ಕಾಗ್ಲಾರ್ದಷ್ಟು ಆಳದಲ್ಲಿ ಬಿದ್ದೋಗ್ಬಿಟ್ಟಿದೀನಿ. ಮಗ, ಒಂದ್ ಮುತ್ತಂತ ಮಾತು ಹೇಳ್ತೀನಿ, ಕೇಳ್ತೀಯ? ಏನು? ಲೈಫಲ್ಲಿ ಏನ್ ಬೇಕಾದ್ರೂ ಆಗು, ದಯವಿಟ್ಟು ಮದುವೆ ಮಾತ್ರ ಆಗ್ಬೇಡ ಕಣೋ. ನನ್ ಮಕ್ಳ, ನೀವು ಮಾತ್ರ ಲವ್, ಮ್ಯಾರೇಜು, ಫಸ್ಟ್ ನೈಟು, ಹನಿಮೂನ್ ಅಂತ ಲೈಫ್ ನ ಚೆನ್ನಾಗಿ ಎಂಜಾಯ್ ಮಾಡ್ಬಿಡ್ತೀರಾ. ನಮಗ್ ಮಾತ್ರ ಬಿಟ್ಟಿ ಉಪದೇಶ ಕೊಡ್ತೀರಾ. ಸರಿಯಾಗಿ ಹೇಳ್ದೆ. ಈ ಮದ್ವೆ ಆದವ್ರ ಹಣೆ ಬರಾನೇ ಇಷ್ಟು. ಕಂದ, ಹಳ್ಳಕ್ ಬಿದ್ದ ಮೇಲೆನೆ ಆಳ ಎಷ್ಟು ಅಂತ ಗೊತ್ತಾಗದು. ಈಗೇನ್ ನಿನ್ ಪ್ರಾಬ್ಲಮ್? ಒಂದ ಎರಡ, ಸ್ಮೋಕ್ ಮಾಡಿದ್ರೆ ಅಬ್ಜೆಕ್ಷನ್, ಡ್ರಿಂಕ್ಸ್ ಮಾಡಿದ್ರೆ ಅಬ್ಜೆಕ್ಷನ್, ಮನೆಗೆ ಲೇಟ್ ಆಗೋದ್ರೆ ಅಬ್ಜೆಕ್ಷನ್, ಬೇಗ ಹೋದ್ರೆ ಅಬ್ಜೆಕ್ಷನ್, ಒಂದ್ ಹುಡುಗಿ ಜೊತೆ ನೆಟ್ಟಿಗೆ ಮಾತಾಡಂಗಿಲ್ಲ ಗುರು, ಅದಕ್ಕೂ ಅಬ್ಜೆಕ್ಷನ್. ಏನ್ ಮಾಡಿದ್ರು ಎದ್ರುಕೊಂಡ್ ಮಾಡ್ಬೇಕಾಗಿದೆ. ನೀನ್ ಹೊರಗಡೆ ಕುಡಿದ್ರೆ ತಾನೇ ಅಬ್ಜೆಕ್ಷನ್ ಮಾಡ್ತಾಳೆ. ಹೌದು. ಮನೇಲಿ ಕುಡಿ. ಯಾಕಪ್ಪ, ನಾನ್ ಮನೇಲಿರೋದು ಇಷ್ಟ ಇಲ್ವಾ ನಿನಗೆ? ಅದೇ ನಿನ್ ರಾಂಗ್ ಕ್ಯಾಲ್ಕುಲೇಷನ್. ನೀನ್ ಮನೇಲಿ ಕುಡಿಯಕ್ ಶುರು ಮಾಡ್ದೆ ಅಂತ ಇಟ್ಕೋ, ತಕ್ಷಣ ಅವಳು ಎಲ್ಲಾದ್ರೂ ಕುಡ್ಕೊಂಡ್ ಬನ್ನಿ, ನಿಮ್ ದಮ್ಮಯ್ಯ ಮನೇಲಿ ಮಾತ್ರ ಕುಡಿಬೇಡಿ ಅಂತ ಗೋಗರಿಲಿಲ್ಲ ಅಂದ್ರೆ ಕೇಳು. ಹಂಗಂತೀಯ ಕಂದ? ಟ್ರೈ ಮಾಡಿ ನೋಡು. ಮನೇಲೆ ಕುಡಿತಿ. ಧೈರ್ಯ ಧೈರ್ಯ ತಗೋ. ನೀನು ಗಂಡ್ಸು, ಹೆಂಡತಿಗೆ ಎದುರ್ಕೋಬಾರ್ದು, ಹೆದರಿಸ್ಬೇಕು. ಆ ಬಾಗಿಲು ತೆಗೆದೇ ಇದೆ, ಒಳಗ್ ಬರ್ಬೋದು. ಏನು ಏನ್ ಲುಕ್ ಕೊಡ್ತಾ ಇದೀಯಾ? ಇನ್ಮೇಲೆ ಗುಂಡು ದಮ್ಮು ಎಲ್ಲ ಇಲ್ಲೇ ಇದೇ ಮನೆಯಲ್ಲಿ. ನೋ ಅಬ್ಜೆಕ್ಷನ್ಸ್, ನೋ ರಿಸ್ಟ್ರಿಕ್ಷನ್ಸ್ ಅಷ್ಟೇ. ಏನು ನೋಡ್ತೀಯ? ಆಗ ನೆಂಚ್ಕೊಳ್ಳೋದಕ್ಕೆ ಏನಾದ್ರೂ ಹಾಟ್ ಅಂಡ್ ಸ್ಪೈಸಿ ಮಾಡ್ಕೊಂಬ. ಹೊರಟೋಗ್ತಾರೆ ಸಚಿ. ಹಾಟ್ ಅಂಡ್ ಸ್ಪೈಸಿ ಐಟಮ್ ಎಲ್ಲಿ? ಕೊಡ್ತೀನಿ, ತಡ್ಕೊಳ್ಳೋದು. ಲೋನಾ? ಇದು ಹಾಲಲ್ಲ ಕಣೆ, ಆಲ್ಕೋಹಾಲು. ತೆಗ್ಗು, ವಾಟ್ರು, ಹಾಫು, ಫುಲ್ಲು, ಎಲ್ಲ ಮುಟ್ಬಿಟ್ಟಲೆ, ಫುಲ್ ಖಾಲಿ ಮಾಡ್ಬಿಟ್ಟಲೆ. ಮನೇನೆ ತಂದು ಕುಡಿತೇನೋ? ನೀ ಪೆಗ್ಗಾದ್ರೆ ನಾನ್ ಕ್ವಾರ್ಟರ್, ನೀನ್ ಕ್ವಾರ್ಟರ್ ಆದ್ರೆ ನಾನು ಆಫ್, ನೀನ್ ಆಫ್ ಆದ್ರೆ ನಾನ್ ಫುಲ್. ನಾನ್ ತಂದಿದ್ರೆ ಕುಡ್ಬಿಟ್ಟು ನನಗೆ ತಮಾಷೆ. ತೊಡೆ ಬರ್ತಾಡ್ತೇನೆ ನೀನು. ಯಾಕೋ ಎತ್ತವಳೆ? ಏನೇ ನೈಟಿನ ಲುಂಗಿ ತರ ಕಟ್ಕೊಂಡ್ರೆ ನಾನು ಎತ್ಕೊಂಡ್ಬಿಡ್ತೀನ ನಿನ್ನ. ಇಷ್ಟೊಂದು ಕತೆ ಅಷ್ಟೇ. ಪಾಪ, ಹೋಗಿ ಹೋಗಿ ಇಂಥ ಐಡಿಯಾನ ಅವನು ಕೊಡೋದು. ಸಂತೋಷ್, ಪ್ಲೀಸ್ ಸಂತೋಷ್, ನಿನ್ ಕೈ ಮುಗಿತೀನಿ, ಏನು ಮಾಡ್ಕೋಬೇಡ, ಕೆಳಗ್ ಬಾ ಸಂತೋಷ್. ಬೇಡ ಸಂತೋಷ್. No, I am totally confused. ನಮ್ಮ ಬದುಕಿರಕ್ಕೆ ಸಾಧ್ಯವೇ ಇಲ್ಲ. ಸಂತೋಷ್ ಸರ್, ನನ್ನ ಫ್ರೆಂಡ್ ಸರ್, ಸಂತೋಷ್.
ಸಂತೋಷ್ ಅಂತ ಹೆಸರಿಟ್ಕೊಂಡು ಸಾಯುವಂತದ್ ಏನಾಗಿದ್ಯೋ ನಿಂಗೆ? ನಾನೊಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಸಚಿನ್. ಹುಟ್ಟಿಗೊಂದ್ ಸಾವು, ಪ್ರಶ್ನೆಗೊಂದು ಉತ್ತರ, ಸಮಸ್ಯೆಗೊಂದು ಸೊಲ್ಯೂಷನ್ ಇದ್ದೇ ಇರತ್ತೆ. ಅದಕ್ಕೆ ಎದ್ರುಕೊಂಡು ಸೂಸೈಡ್ ಮಾಡ್ಕೊಂತಾರ? ಹೇಳು, ಏನ್ ನಿನ್ ಸಮಸ್ಯೆ? ನಾನು ಸೌಮ್ಯ 3 ವರ್ಷದಿಂದ ಲವ್ ಮಾಡ್ತಾ ಇದ್ವಿ. ಒಬ್ರನ್ನ ಬಿಟ್ಟು ಒಬ್ರು ಇರ್ತಾನೇ ಇರ್ಲಿಲ್ಲ. ಎಜುಕೇಶನ್ ಮುಗಿದ ತಕ್ಷಣ ಮದುವೆ ಅಂತ ಫಿಕ್ಸ್ ಆಗಿದ್ವಿ. ಆದ್ರೆ ಇದ್ದಕ್ಕಿದ್ದಾಗೆ ಒಂದಿನ ಬಂದು ನನ್ನ ಮರ್ತು ಬಿಡು, ನಾನು ನಿನ್ನ ಮದುವೆ ಆಗಲ್ಲ ಅಂತ ಹೇಳಿದ್ಲು. ನಾನು ಎಷ್ಟು ಗೋಗರ್ದೆ, ಆದ್ರೂ ನನ್ನ ಮಾತು ಕೇಳ್ದೆ ಹೈಯರ್ ಸ್ಟಡೀಸ್ಗೆ ಅಂತ ಅಮೆರಿಕ ಕೊಟ್ಟೋದ್ಲು. ನನ್ನ ಪ್ರೀತಿಗೆ ಬೆಲೆನೇ ಸಿಗ್ಲಿಲ್ಲ. ನಾನು ಸೌಮ್ಯನ ಮರೆಯೋಕ್ಕೂ ಆಗ್ಲಿಲ್ಲ. ಅವಳ ನೆನಪಲ್ಲಿ ನಾನು ಕುಡಿದು 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 ಸಾಯೋ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆದೆ. ಅಲ್ಲಿ ಕಾವ್ಯ ಅಂತ ಒಬ್ಬ ನರ್ಸ್ ಪರಿಚಯ ಆದ್ಲು. ಅವಳು ನನ್ನ ಬಗ್ಗೆ ತುಂಬಾ ಕೇರ್ ತಗೊಂಡ್ಳು. ಒಂದು ಒಳ್ಳೆ ಫ್ರೆಂಡ್ ತರ ನನ್ನ ಪ್ರಾಬ್ಲಮ್ಸ್ ಎಲ್ಲ ಶೇರ್ ಮಾಡ್ಕೊಂಡ್ಳು. ಹೆಂಡತಿ ತರ ಸೇವೆ ಮಾಡಿದ್ಲು, ತಾಯಿ ತರ ಪ್ರೀತಿ ತೋರಿಸ್ಲು. ಅವಳಿಂದಾಗಿ ನಾನು ಬೇಗ ಹುಷಾರಾದೆ. ನಾನು ಆಸ್ಪತ್ರೆಯಿಂದ ಬಂದ್ಮೇಲೂ ನಮ್ಮ ಸ್ನೇಹ ಕಂಟಿನ್ಯೂ ಆಯ್ತು. ಸ್ನೇಹ ಪ್ರೀತಿ ಆಯ್ತು. ಆದ್ರೆ ಸೌಮ್ಯ ಬಂದು ನನ್ನ ಕ್ಷಮಿಸ್ಬಿಡು, ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಆ ಕಡೆ ಸೌಮ್ಯ, ಈ ಕಡೆ ಕಾವ್ಯ, ಇಬ್ರು ತುಂಬಾ ಪ್ರೀತಿಸ್ತಾ ಇದ್ದಾರೆ. ಯಾರನ್ನ ಮದುವೆ ಆಗ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದೇ ಗೊಂದಲದಲ್ಲಿ ನಾನು ಸಾಯ್ಬೇಕು ಅಂತ. ಇಷ್ಟು ಸಣ್ಣ ಸಮಸ್ಯೆಗೆ ಸಾಯಕ್ ಹೊರಟಿದ್ಯಲ್ಲೋ, ಬುದ್ಧಿ ಇದೆಯಾ ನಿಂಗೆ? ಇದು ನಿನಗೆ ಸಣ್ಣ ವಿಷಯನಾ? ಇನ್ನೇನ್ ಮತ್ತೆ? ಪ್ರೀತಿ ಮಾತ್ನಲ್ಲಿ ಹೇಳೋದಲ್ಲ ಕಣೋ, ಮನ್ಸಲ್ಲಿ ಫೀಲ್ ಮಾಡೋದು. ಮೈಂಡಲ್ಲಿ 100 ಜನ ಇದ್ರು ಹಾರ್ಟ್ ಅಲ್ಲಿ ಒಬ್ಳೇ ಇರ್ತಾಳೆ. ನೀನ್ ಪ್ರೀತಿಸೋರ್ಗಿಂತ ನಿನ್ನನ್ ಪ್ರೀತಿಸೋರ್ ಸಿಕ್ಕಿದ್ರೆ ಹೆಚ್ಚು ಸಂತೋಷವಾಗಿರ್ತೀಯ. ಟೇಕ್ ಅ ಡೀಪ್ ಬ್ರೆತ್. ಇವಾಗ ಫೀಲ್ ಮಾಡು, ಮೈಂಡಿಂದ ಅಲ್ಲ, ಹಾರ್ಟಿಂದ. ಥ್ಯಾಂಕ್ ಯು ಸಚಿನ್, ಥ್ಯಾಂಕ್ ಯು ವೆರಿ ಮಚ್. ಲೈಫ್ ಇರೋದು ಎಂಡ್ ಮಾಡಕ್ಕಲ್ಲ ಕಣೋ, ಎಂಜಾಯ್ ಮಾಡಕ್ಕೆ. ಕಮ್ ಆನ್, ಎಂಜಾಯ್. ಥ್ಯಾಂಕ್ ಯು. ಇಟ್ಸ್ ಓಕೆ ಮ್ಯಾನ್. ಏನ್ ಮ್ಯಾಜಿಕ್ ಮಾಡ್ದೆ ಅವನ್ಗೆ? ಮ್ಯಾಜಿಕ್ ಅಲ್ಲ, ಲಾಜಿಕ್. ಐ ಕಾಂಟ್ ಬಿಲೀವ್ ದಿಸ್. ಕಣ್ ಮುಚ್ಕೊಂಡ್ ಧ್ಯಾನ ಮಾಡಿದ್ರೆ ಲವರ್ ಕಾಣಿಸ್ತಾರೆ ಅಂದ್ಯಲ್ಲ, ಹೇಗೆ? ಕಣ್ ಮುಚ್ಕೊಂಡ್ ಧ್ಯಾನ ಮಾಡಿದ್ರೆ ದೇವ್ರೇ ಕಾಣಿಸ್ತಾನಂತೆ. ಇನ್ ಕಣ್ಣೆದ್ರಿಗಿರೋ ಲವರ್ ಕಾಣಲ್ವಾ? ನೀನೇ ಯಾಕೆ ಟ್ರೈ ಮಾಡ್ಬಾರ್ದು? ನನ್ನ ಹಾರ್ಟ್ ಅಲ್ಲಿ ಯಾರಿರಕ್ ಸಾಧ್ಯ? ಮಾಯಾನೇ ಇರ್ಬೋದು. ಇಂಪಾಸಿಬಲ್. ಮನಸ್ ಮರ್ತಿದ್ರು ಹೃದಯ ಬಚ್ಚಿಟ್ಕೊಂಡಿರ್ಬೋದು. ಏನು ಟೆಂಪ್ಟ್ ಮಾಡ್ತಾ ಇದೀಯಾ? ಇಲ್ಲ, ಅಟೆಂಪ್ಟ್ ಮಾಡು ಅಂತಿದ್ದೀನಿ. ನೋ ವೇ ಸೋನಿಯಾ. ಕಮ್ ಆನ್ ಪ್ಲೀಸ್, ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. ಫೀಲ್ ಮಾಡು, ಮನಸ್ಸಿಂದ ಅಲ್ಲ, ಹಾರ್ಟಿಂದ. ಯಾರಪ್ಪ ನಿನ್ ಡ್ರೀಮ್ ಗರ್ಲ್? ಸಚಿ, you're okay? ಸಚಿ? No.